ಇಲ್ಲ ಅಭಿವೃದ್ಧಿ ದಯವಿಟ್ಟು ಇಲ್ಲೇ ಅನೌನ್ಸ್ ಮಾಡಬೇಕು, ಈಗಲೇ ಅನೌನ್ಸ್ ಮಾಡಬೇಕು. ಇಲ್ಲ ದಯವಿಟ್ಟು ಎಲ್ಲ ಶಾಸಕರಿಗೂ ಅನುದಾನ ನೀವು ಅನುದಾನ ಕೊಡ್ಬೇಕು. ಇವಾಗ ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಅನುದಾನ ದಯವಿಟ್ಟು ನೀವು ಕೇಳಿದಷ್ಟು ಕೊಡಕ್ಕಾಗದೇ ಕೊಟ್ಟೇ ಕೊಡ್ತೀವಿ. ಇಲ್ಲ ನಾವು ಅನುದಾನ ಕೊಡ್ಬೇಕು. ಅಲ್ಲ ಅನುದಾನ ದಯವಿಟ್ಟು ಅನೌನ್ಸ್ ಮಾಡಿ. ಹೋದ್ರೆ ಯಾವತ್ತು ಹೇಳ್ತಾರೋ ಗೊತ್ತಿಲ್ಲ. ಅಧಿವೇಶನ ನಡೆಯುವಾಗೆ ಎಲ್ಲ ವಿರೋಧ ಪಕ್ಷದವರು MLA ಒಂದು ಮೀಟಿಂಗ್ ಕರೆದು ಅವರಿಂದಲೇ ಆಕ್ಷನ್ ಪ್ಲಾನ್ ತಗೋತೀನಿ. ಏನಪ್ಪ ಕರೆಕ್ಟ್ ಆಯ್ತು, ಕೂತ್ಕೊಳ್ಳಿ. ಇಷ್ಟೆಲ್ಲ ಉತ್ತರ ಕೊಟ್ಟ ನಂತರ ಯಾಕೆ ನೀವು ಸುರೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ? ಇಲ್ಲಿ ಹೇಳಿ ಸರ್ ಅನುದಾನ ಇಲ್ಲ ಅಂದ್ರೆ ನಾವು ನೋಡಿ. ಇದಕ್ಕಿಂತ ಏನು ಎಲ್ಲ ಶಾಸಕರು ಕರೆದು ಅವ್ರಿಗೆ ಬೇರೆ ನಮಗ್ ಬೇರೆ ಹೇಳ್ತಾ ಇದ್ದಾರೆ. ಈಗ ನೋಡಿ ಸರ್, ಪ್ರತಿಪಕ್ಷ ನಾಯಕರೇ ಸದಸ್ಯರಲ್ಲಿ ಕೇಳಿ. ಬರ್ರಿ ಆತ್ಮಾರ ಇದೆಲ್ಲ ಸಾಕು. ಹೋಗಪ್ಪ. ಓಕೆ, ಈಗ ಈಗ ನಿಮ್ಮ ಸಿಕ್ಕುವಂತ ಅನುದಾನ ಕೂಡ ಸಿಕ್ಲಿಕ್ಕಿಲ್ಲ ಅಷ್ಟೇ ಹೇಳ್ದು ಕೇಳಿ. ಈಗ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಜಾಸ್ತಿ ಕೊಡ್ತಾರೆ. ನಿಮ್ಗೆ ಈ ವರ್ತನೆಯಿಂದ ನಿಮ್ಗೆ ಸಿಕ್ಕುದು ಕೂಡ ಕಡಿಮೆ ಆಗುವ ಚಾನ್ಸಸ್ ಇದೆ ಅಷ್ಟೇ. ಆಯ್ತಪ್ಪ, ಇನ್ನು ಅಷ್ಟು ಕೂಡ ಎಷ್ಟು ಎಣಿಸಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಸಿಕ್ಕುದು ಕೂಡ ಕಡಿಮೆ ಆಗ್ಬಹುದು. ಅದಕ್ಕೆ ಯಾಕೆ ಅವ್ರು ಇಷ್ಟೆಲ್ಲ ಕೊಡುವಾಗ ನೀವು ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಪಡ್ಕೊಳ್ಬೇಕು ಹೊರತು. ಅವ್ರದ್ದು ನೋಡಿ, ಮುಖ್ಯಮಂತ್ರಿ ಎಲ್ಲರೂ ಕಾಂಗ್ರೆಸ್ ಶಾಸಕರು ಅನುದಾನದೆಲ್ಲ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನೀವು ಹೇಳ್ಬಿಟ್ಟಿದ್ದಾರೆ ಕೊಡಿ ಅಂತ. ನಮ್ಮವ್ರಿಗೆ ಒಬ್ಬರಿಗೂ ಒಂದು ಪತ್ರ ಬಂದಿಲ್ಲ ಕೊಡಿ ಅಂತ. ಕರೆದು ಮೀಟಿಂಗ್ ಮಾಡಿ ಹೇಳ್ತೀನಿ. ಕರೆದು ಮೀಟಿಂಗ್ ಮಾಡಿ ಎಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಕೂಡ ಕರೆದು ಅವ್ರಿಗೆ ಆಕ್ಷನ್ ಪ್ಲಾನ್ ತಗೊಂಡು ಅವ್ರಿಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಯ್ತು, ಅದನ್ನ ಹೇಳಿದ್ದೀನಿ ರಾಮಮೂರ್ತಿ ಅವರೇ, ಅದನ್ನ ಹೇಳಿದ್ದೀನಿ. ಕೊಡ್ತೀನಿ, ನಾನು ಕರಿತೀನಿ ಎಲ್ಲರೂ ಅಂತ ಆಯ್ತು ಹೇಳಿದ್ರೆ ಅಷ್ಟು ಮುಖ್ಯಮಂತ್ರಿ ಹೇಳಿದ ನಂತರ ಒಂದು ಸ್ಟೇಟ್ಮೆಂಟ್ ಮಾಡಬೇಕು. ಈಗ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಇನ್ನೊಂದ್ಸರಿ ನಿಮ್ಮನ್ನೆಲ್ಲ ಕರೆದು MLAಗಳಿಗೆಲ್ಲ ಕರೆದು ಕಾಫಿ ಕೊಟ್ಟು ಆಕ್ಷನ್ ಪ್ಲಾನ್ ತಗೊಂಡು ನಿಮಗೆ ದುಡ್ಡು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕರೇ ಅವ್ರಿಗೆ ಹೇಳಿ, ಅಡ್ವೈಸ್ ಫಸ್ಟ್ ಅವ್ರಿಗೆ ಏನಂತ ಗೊತ್ತಿಲ್ಲ ಹೇಳಿ. ಸಿದ್ದವ್ರೆ ಆಯ್ತು ಹೇಳಿದ್ದಾರೆ, ಮತ್ತೆ ಏನಿದೆ? ಕೂತ್ಕ ಕೊನೆ ಗಳಿಗೆಲ್ಲ ಯಾಕೆ ಕೂತ್ಕತೀಗ? ಅಶೋಕ ಕರಿ ಎಲ್ಲಗ ಹೇಳಿ. ಅಶೋಕ ಕೊನೆ ದಿನ ಆಯ್ತು ಬರ್ರಪ್ಪ. ಆಯ್ತು 50 ಅಂತ ಹೇಳಿಬಿಟ್ಟು ಗೆಲ್ಲು ಬರುವ ನೋಡಿ. ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು, ಹೋಗಿ ಕೂತ್ಕೊಳ್ಳಿ. ಸಿಗಲ್ ಕೂತ್ಕೊಳ್ಳಿ. ಮಕ್ಕಳರಿಗೆ ಮಾಡ್ತೀನಿ ನೀವು ಗೊತ್ತಾಗ್ತು. ಈಗ ನಾನು ಕೊಡ್ತೀನಿ ಅಂತ ಹೇಳಿದೀನಿ, ಕೊಟ್ಟೆ ಕೊಡ್ತೀನಿ. ಕೊಡ್ಗೆ ಅವ್ರೆ, ಸಿದ್ದವ್ರೆ ಆಮೇಲೆ ಬಂದು ನಿಮ್ಗೆಲ್ಲ ಕರೆದಾಗ ಹೇಳ್ತೀನಿ. ಏನಿದು ಮಕ್ಕಳ ಸಮತ ಎಲ್ಲ ಗೊತ್ತಾಯ್ತಲ್ಲ. ಕೇರ್ಪೇಟೆ ನಡಿಯಪ್ಪ. ಅದು ಓದಿದಾರಲ್ಲ ಸರ್, ಅದು ಒಂದು ಸ್ಟೇಟ್ಮೆಂಟ್ ಓದ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದಿಂದ ಒಂದು ಹೇಳಿಕೆ ಸದನ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವು ಅನುಮತಿ ಕೊಟ್ಟಿದ್ದೀರಿ. ರಾಜ್ಯದಲ್ಲಿ ನಡೆದಿದ್ದ ಅಕ್ರಮ ಗಣಿಗಾರಿಕೆ ಸಂಬಂಧ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ರಚಿಸಲಾಗಿದ್ದ ಸಚಿವ ಸಂಪುಟದ ಉಪಸಮಿತಿಯ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಅನುಮೋದಿಸಿರುವ ಬಗ್ಗೆ ಸರ್ಕಾರದ ಹೇಳಿಕೆ. ಕರ್ನಾಟಕ ರಾಜ್ಯದಲ್ಲಿ 2006ರಿಂದ 2011ರವರೆಗೆ ಭಾರೀ ಪ್ರಮಾಣದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದವು. ಈ ಅಕ್ರಮದಲ್ಲಿ ಅಧಿಕಾರಸ್ಥ ರಾಜಕಾರಣಿಗಳು, ವ್ಯಾಪಾರಸ್ಥರು, ಅಧಿಕಾರಿಗಳು ಹಾಗೂ ಇನ್ನಿತರರು ಶಾಮೀಲಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದರು ಎಂಬುದು ದೇಶದ ಮುಂದೆ ಜಗಜ್ಜಾಹೀರಾಗಿರುವ ಸಂಗತಿ. ಈ ಅಕ್ರಮಗಳನ್ನು ಲೋಕಾಯುಕ್ತ ಸಂಸ್ಥೆಯು
ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡಿ ವರದಿ ನೀಡಿತ್ತು. 2013ರಿಂದ 2018ರವರೆಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚಿಸಲಾಗಿತ್ತು. ಉಪಸಮಿತಿಯು ಗಣಿ ಅಕ್ರಮಗಳಿಂದ ರಾಜ್ಯದ ಬೊಕ್ಕಸಕ್ಕೆ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಿ ದಿನಾಂಕ 16/10/2015 ನಡೆದ ಉಪಸಮಿತಿ ಸಭೆಯಲ್ಲಿ ಕೆಲವು ಶಿಫಾರಸುಗಳನ್ನು ಮಾಡಿರುತ್ತದೆ. ಆ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತು ನಮ್ಮ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಸರ್ಕಾರ ಬದಲಾದ ನಂತರ ಅಕ್ರಮ ಗಣಿಗಾರಿಕೆಯಿಂದ ಉಂಟಾದ ವಸೂಲಾತಿ ಇನ್ನಿತರ ಕ್ರಮಗಳಿಗೆ ಹಿನ್ನಡೆಯಾದವು. ಸಾರ್ವಜನಿಕ ಸಂಪತ್ತಿನ ಲೂಟಿಯ ಬಗ್ಗೆ ಆಗಬೇಕಾದಷ್ಟು ಕ್ರಮಗಳು ಆಗಲಿಲ್ಲ ಎಂಬುದನ್ನು ಗಮನಿಸಿದ ಪ್ರಸ್ತುತ ನಮ್ಮ ಸರ್ಕಾರವು ದಿನಾಂಕ 5/7/2025ರಲ್ಲಿ ಅಧಿಕೃತ ಜ್ಞಾಪನಾ ಸಂಖ್ಯೆ ಸಂಶ 3 CSC 2020ರಲ್ಲಿ ಮಾನ್ಯ ಶ್ರೀ HK ಪಾಟೀಲ್ ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಿತು. ಸದರಿ ಉಪಸಮಿತಿಯು ಕೂಲಂಕುಷವಾಗಿ ಪರಿಶೀಲಿಸಿ ದಾಖಲೆಯ ಅವಧಿಯಲ್ಲಿ ಸಭೆಗಳನ್ನು ಮಾಡಿ ದಿನಾಂಕ 13/8/2025 ವರದಿ ನೀಡಿತು. ಸದರಿ ವರದಿಯನ್ನು ದಿನಾಂಕ 19/8/2025 ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂಗೀಕರಿಸಲಾಗಿದೆ ಎಂಬುದನ್ನು ಸದನದ ಗಮನಕ್ಕೆ ತರಬಯಸುತ್ತೇನೆ. ಅಕ್ರಮ ಗಣಿಗಾರಿಕೆ ತೆಗೆಯಲಾದ ಕಬ್ಬಿಣದ ಅದಿರಿನ ಪ್ರಮಾಣ ಅಂದಾಜಿಸಿದ ವಿವರಗಳು. ಬಿ ವರ್ಗದ 60 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ 9.37 ಕೋಟಿ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ಹೊರತೆಗೆದಿರಬಹುದೆಂದು ಮಾನ್ಯ ಲೋಕಾಯುಕ್ತರ ವರದಿಯಲ್ಲಿ ಅಂದಾಜಿಸಲಾಗಿದೆ. ಸಿ ವರ್ಗದ 51 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ ಕ್ರಮವಾಗಿ 9.70 ಕೋಟಿ ಟನ್ ಕಬ್ಬಿಣದ ಅದಿರು ಹೊರತೆಗೆದಿರುವುದಾಗಿ ಅಂದಾಜಿಸಲಾಗಿದೆ. ಒಟ್ಟಾರೆ ಬಿ ಮತ್ತು ಸಿ ವರ್ಗದ 111 ಕಬ್ಬಿಣದ ಅದಿರಿನ ಗಣಿ ಗುತ್ತಿಗೆಗಳಿಂದ ಅಂದಾಜು 19.07 ಕೋಟಿ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ತೆಗೆದು ಸಾಗಾಣಿಕೆಯಾಗಿರುವ ಸಾಧ್ಯತೆಯನ್ನು ಉಪಸಮಿತಿಯು ಗಮನಿಸಿದೆ. ವಿವರಗಳನ್ನು ಅನುಬಂಧ 1ರಲ್ಲಿ ನೀಡಿದೆ. ಸಚಿವ ಸಂಪುಟ ಉಪಸಮಿತಿಯ ವರದಿಯಲ್ಲಿನ ಶಿಫಾರಸಿನಂತೆ ಸರ್ಕಾರವು ಕೈಗೊಂಡ ತೀರ್ಮಾನಗಳು. ಉಪಸಮಿತಿಯ ಶಿಫಾರಸಿನಂತೆ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರನ್ನು ರಿಕವರಿ ಕಮಿಷನರ್ ನೇಮಿಸಲು ರೂಪಿಸಲಾದ ಹೊಸ ಕರಡು ಮಸೂದೆಯನ್ನು ಸಚಿವ ಸಂಪುಟವು ಅಂಗೀಕರಿಸಿದೆ, ಸದನವು ಅಂಗೀಕರಿಸಿದೆ. ಮಾನ್ಯ ಲೋಕಾಯುಕ್ತರ ವರದಿಯ ಪ್ರಕಾರ ಕ್ರಮವಾಗಿ ರಫ್ತಾಗಿರುವ 2.98 ಕೋಟಿ ಮೆಟ್ರಿಕ್ ಟನ್ ಅದರಿನ ಮೌಲ್ಯವು 12,228 ಕೋಟಿ ಎಂದು ಅಂದಾಜಿಸಲಾಗಿದೆ. ಅದರಂತೆ ಸರಾಸರಿ ಬೆಲೆ ಪ್ರತಿ ಟನ್ಗೆ 4,103 ಆಗಿರುತ್ತದೆ. ಅಕ್ರಮವಾಗಿ ರಫ್ತಾಗಿರುವ ಉಳಿದ 16.09 ಕೋಟಿ ಮೆಟ್ರಿಕ್ ಟನ್ ಅದರಿಗೆ ಲೋಕಾಯುಕ್ತ ವರದಿಯಲ್ಲಿ ಅಂದಾಜಿಸಿದಂತೆ ಒಟ್ಟು 66,017 ಕೋಟಿ ರು ಸರ್ಕಾರಕ್ಕೆ ನಷ್ಟ ಆಗಲಿದೆ. ಒಟ್ಟಾರೆಯಾಗಿ 19.07 ಮೆಟ್ರಿಕ್ ಟನ್ ಅಕ್ರಮವಾಗಿ ರಫ್ತಾಗಿರುವ ಅದಿರಿನಿಂದ ಸರ್ಕಾರಕ್ಕೆ 78,245 ಕೋಟಿ ರು ನಷ್ಟವಾಗಿರುವುದಾಗಿ ಅಂದಾಜಿಸಲಾಗಿದೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತು SIT ತಂಡ ಅಥವಾ ಇನ್ನಿತರೆ ತನಿಖಾ ಸಂಸ್ಥೆಗಳಿಂದ ದಾಖಲಿಸುವ ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯಗಳನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ವಿಶೇಷ ತನಿಖಾ ತಂಡವು ಮಾನ್ಯ ನ್ಯಾಯಾಲಯಕ್ಕೆ 29 ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿರುವುದನ್ನು ಸಚಿವ ಸಂಪುಟದ ಉಪಸಮಿತಿಯು ಪರಿಶೀಲಿಸಿದೆ. ಹಲವು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ನಲ್ಲಿ ದಾಖಲಿಸಿದ ಕಾರಣಗಳು ಮೇಲ್ನೋಟಕ್ಕೆ ಸಮಂಜಸವಾಗಿರುವುದಿಲ್ಲ ಎಂದು ಗಮನಿಸಿ ಈ 29 ಪ್ರಕರಣಗಳಲ್ಲಿನ ಬಿ ರಿಪೋರ್ಟ್ ಅನ್ನು ಮರುಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯು ಶಿಫಾರಸನ್ನು ಒಪ್ಪಿದೆ. ವಿಶೇಷ ತನಿಖಾ ತಂಡವು ಮಾನ್ಯ ನ್ಯಾಯಾಲಯಕ್ಕೆ 8 ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದೆ. ಇನ್ನೂ ನ್ಯಾಯಾಲಯದ ಅನುಮತಿ ದೊರಕದ್ದರಿಂದ ಈ 8 ಪ್ರಕರಣಗಳ ಬಿ ರಿಪೋರ್ಟ್ ಅನ್ನು ನ್ಯಾಯಾಲಯದಿಂದ ಹಿಂಪಡೆಯಲು ತೀರ್ಮಾನಿಸಲಾಗಿದೆ. ಅರಣ್ಯ ಇಲಾಖೆಗೆ ಉಂಟಾದ ನಷ್ಟವನ್ನು ಅಂದಾಜಿಸಲು ಅರಣ್ಯ ಇಲಾಖೆಯಲ್ಲಿ ಪ್ರಕರಣವಾರು ತನಿಖಾ ತಂಡವನ್ನು ರಚಿಸಲಾಗುವುದು.
ಸಚಿವ ಸಂಪುಟ ಉಪಸಮಿತಿ ಶಿಫಾರಸಿನಂತೆ ಸಿಬಿಐನಿಂದ 10 ವರ್ಷಗಳ ನಂತರವೂ ತನಿಖೆ ನಡೆಸದೇ ಇರುವಂತಹ ಪ್ರಕರಣಗಳ ತನಿಖೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಕ್ರಮ ತೆಗೆದುಕೊಳ್ಳುವಂತೆ ಅಥವಾ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಗೆ ಒಳಪಡಿಸಲು ಸಿಬಿಐಗೆ ವಹಿಸಲಾದ ಪ್ರಕರಣಗಳನ್ನು ವಾಪಸ್ ಕಳಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಲು ತೀರ್ಮಾನಿಸಲಾಗಿದೆ. ಕಬ್ಬಿಣದ ಅದಿರಿನ ಅನಧಿಕೃತ ಗಣಿಗಾರಿಕೆಗೆ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಎಫ್ಐಆರ್ಗಳನ್ನು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಕ್ರಮ ವಹಿಸುವಂತೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ. ಸಿಇಸಿಯ ಬಿ ವರ್ಗದ ಗಣಿ ಗುತ್ತಿಗೆಗಳಿಂದ ಹೊರತೆಗೆದ ಕಬ್ಬಿಣದ ಅದಿರಿನ ಪ್ರಮಾಣವನ್ನು ಅಂದಾಜಿಸುವ ಮಾನದಂಡಗಳ ಅನುಮೋದನೆಗಾಗಿ 2019ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತದೆ. ವಿಷಯವು ಇತ್ಯರ್ಥಕ್ಕೆ ಬಾಕಿ ಇದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಸದರಿ ಮಾನದಂಡಗಳಿಗೆ ಶೀಘ್ರವಾಗಿ ಅನುಮೋದನೆಯನ್ನು ಪಡೆಯಲು ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಮಾನ್ಯ ನ್ಯಾಯಾಲಯಗಳಲ್ಲಿ ಬೆಂಗಳೂರು ಹಾಗೂ ನವದೆಹಲಿ ದಾಖಲಾಗಿರುವ ಪ್ರಕರಣಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಗಣಿಗಾರಿಕೆ ವಿಷಯದಲ್ಲಿ ಪರಿಣತಿ ಹೊಂದಿರುವ ಕಾನೂನು ಅಧಿಕಾರಿಗಳ ತಂಡವನ್ನು ರೂಪಿಸಲು ತೀರ್ಮಾನಿಸಲಾಗಿದೆ. ಅಕ್ರಮ ಗಣಿಗಾರಿಕೆ ಸಹಕರಿಸಿದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಮಧ್ಯವರ್ತಿಗಳು, ಖಾಸಗಿ ವ್ಯಕ್ತಿಗಳ ವಿರುದ್ಧ ಲೋಕಾಯುಕ್ತ ಶಿಫಾರಸಿನಂತೆ ಸೂಕ್ತ ಕ್ರಮ ಜರುಗಿಸಲಾಗುವುದು. ಅಕ್ರಮ ಗಣಿಗಾರಿಕೆ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸಲು ನ್ಯಾಯಾಲಯ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಹಾಗೂ ರಾಜ್ಯ ಸರ್ಕಾರಕ್ಕೆ ಸಂಭವಿಸಿರುವ ನಷ್ಟವನ್ನು ವಸೂಲಾತಿ ಮಾಡಲು ಸರ್ಕಾರವು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂಬುದನ್ನು ಸದನದ ಗಮನಕ್ಕೆ ತರಬಯಸುತ್ತೇನೆ. ನಮ್ಮ ಸರ್ಕಾರವು ಸಾರ್ವಜನಿಕ ಸಂಪತ್ತಿನ ಲೂಟಿಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಸಹ ಸದನಕ್ಕೆ ತಿಳಿಸಬಯಸುತ್ತೇನೆ. ಧನ್ಯವಾದಗಳು.